ವರ್ಷಗಳಿಗೊಮ್ಮೆ ನಡೆಯುವ ಐತಿಹಾಸಿಕ ಮಹಾಕುಂಭ ಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಮಹಾಮೇಳ ಇದಾಗಿದ್ದು, ಜಗತ್ತಿನಾದ್ಯಂತ ಲಕ್ಷಾಂತರ ಮಂದಿ ಭಕ್ತರು ಕುಂಭ ಮೇಳದಲ್ಲಿ ಭಾಗವಹಿಸಲು ತಯಾರಿ ನಡೆಸ್ತಾ ಇದ್ದಾರೆ. ನಿಮಗೂ ಕುಂಭಮೇಳ ತಲುಪುವ ಆಶಯ ಹೊಂದಿದ್ರೆ ನಿಮಗಾಗಿ ಈ ಗುಡ್ ನ್ಯೂಸ್. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬವಾದ ಮಹಾಕುಂಭ ಮೇಳಕ್ಕೆ ಪ್ರಯಾಗ್ರಾಜ್ ಸಜ್ಜಾಗುತ್ತಿದೆ. ಇದಕ್ಕಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ ಸರ್ಕಾರ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಕುಂಭಮೇಳ ಕೇವಲ ಒಂದು ಉತ್ಸವವಲ್ಲ, ಇದು ಆಧ್ಯಾತ್ಮಿಕತೆ, ನಂಬಿಕೆ ಹಾಗೂ ಸಾಂಸ್ಕೃತಿಕ ಏಕತೆಯ ಸ್ಮಾರಕ ಸಂಗಮವಾಗಿದೆ. 2025ರಲ್ಲಿ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಮಹಾಮೇಳ ಇದಾಗಿದ್ದು, ಜಗತ್ತಿನಾದ್ಯಂತ ಲಕ್ಷಾಂತರ ಮಂದಿ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸಲು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಭೇಟಿ ನೀಡುತ್ತಾರೆ. ಈ ಮಹಾಕುಂಭಮೇಳ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ 45 ದಿನಗಳ ಕಾಲ ನಡೆಯಲಿದೆ. ಕುಂಭಮೇಳದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ ಎಂಬುದು ಅನೇಕ ಭಕ್ತರ ನಂಬಿಕೆಯಾಗಿದೆ. ಮಹಾಕುಂಭ ಮೇಳಕ್ಕೆ ಹೋಗುವ ಯೋಜನೆ ನೀವು ಹಾಕಿಕೊಂಡಿದ್ರೆ ನಿಮಗಾಗಿ ಈ ನ್ಯೂಸ್. ರೈಲ್ವೆ ಇಲಾಖೆ ಕಡಿಮೆ ಬಜೆಟ್ನಲ್ಲಿ ಕುಂಭಮೇಳಕ್ಕೆ ಪ್ರವಾಸ ಏರ್ಪಡಿಸಿದೆ. IRCTC ಮಹಾಕುಂಭ ಪುಣ್ಯಕ್ಷೇತ್ರ ಯಾತ್ರೆ ಎಂಬ ಪ್ರವಾಸದ ಪ್ಯಾಕೇಜ್ ಘೋಷಣೆ ಮಾಡಿದೆ. ಸಿಕಂದರಾಬಾದ್, ಕಾಜಿಪೇಟ್, ವಾರಂಗಲ್, ಖಮ್ಮಂ, ವಿಜಯವಾಡ, ಯಲ್ಲೂರು, ರಾಜಮಂಡ್ರಿ, ತುನಿ, ದುವ್ವಾಡ, ವಿಜಯನಗರಂ ನಿಲ್ದಾಣಗಳಲ್ಲಿ ಯಾತ್ರಾ ತೀರ್ಥಗಳು ಈ ಟ್ರೈನ್ ಹತ್ತಬಹುದು. ಪ್ರವಾಸವನ್ನ ಪೂರ್ಣಗೊಳಿಸಿದ ನಂತರ ನೀವು ಆಯಾ ನಿಲ್ದಾಣಗಳಲ್ಲಿ ಹಿಂದಿರುಗಬಹುದು. ಮಹಾಕುಂಭ ಮೇಳದ ಜೊತೆಗೆ ವಾರಣಾಸಿ ಮತ್ತು ಅಯೋಧ್ಯೆಗೆ ಭೇಟಿ ನೀಡಬಹುದು. ಮೊದಲ ದಿನ ಹೈದರಾಬಾದ್ನ ಸಿಕಂದರಾಬಾದ್ನಿಂದ ಹೊರಡಲಿದೆ. ಕಾಜಿಪೇಟ್, ವಾರಂಗಲ್, ಖಮ್ಮಂ, ವಿಜಯವಾಡ, ಯಲ್ಲೂರು, ರಾಜಮಂಡ್ರಿಯಲ್ಲಿ ನೀವು ರೈಲು ಹತ್ತಬಹುದು. ಎರಡನೇ ದಿನ ತುನಿ, ದುವ್ವಾಡ, ಪೆಂಡುರ್ತಿ, ವಿಜಯನಗರಂ ಮಾರ್ಗವಾಗಿ ಸಂಚರಿಸಿ ಮೂರನೇ ದಿನ ಮಧ್ಯಾಹ್ನ ವಾರಣಾಸಿ ತಲುಪಲಿದೆ. ವಾರಣಾಸಿಯಲ್ಲಿ ಗಂಗಾ ಆರತಿಯನ್ನ ವೀಕ್ಷಿಸಿ ಮತ್ತು ರಾತ್ರಿ ಅಲ್ಲಿ ಉಳಿದುಕೊಳ್ಳಬೇಕಾಗುತ್ತದೆ. ನಾಲ್ಕನೇ ದಿನ ಪ್ರಯಾಗ್ರಾಜ್ಗೆ ಹೋಗಲಾಗುವುದು. ನಂತರ ಕುಂಭಮೇಳಕ್ಕೆ ತೆರಳಲಾಗುವುದು. ಆ ದಿನ ಪೂರ್ತಿ ಅಲ್ಲಿಯೇ ಉಳಿಯಬೇಕಾಗುತ್ತದೆ. ಆ ರಾತ್ರಿ ಪ್ರಯಾಗರಾಜ್ನ ಟೆಂಟ್ ಸಿಟಿಯಲ್ಲಿ ವಾಸ್ತವ್ಯ ಹೂಡಲಾಗುವುದು. 5ನೇ ದಿನ ಉಪಹಾರದ ನಂತರ ವಾರಣಾಸಿಗೆ ಹೊರಡುತ್ತಾರೆ. ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡಿದ ನಂತರ ಕಾಶಿ ವಿಶ್ವನಾಥ, ಕಾಶಿ ವಿಶಾಲಾಕ್ಷಿ ಮತ್ತು ಅನ್ನಪೂರ್ಣ ದೇವಿ ದೇವಸ್ಥಾನಗಳಿಗೆ ಭೇಟಿ ನೀಡಲಾಗುವುದು. 6ನೇ ದಿನ ಅಯೋಧ್ಯೆಗೆ ಹೊರಡಲಾಗುವುದು. ಅಲ್ಲಿ ಶ್ರೀರಾಮ ಜನ್ಮಭೂಮಿ ಮತ್ತು ಹನುಮಾನ್ ದೇವಾಲಯಗಳಿಗೆ ಭೇಟಿ ಕೊಡಲಾಗುವುದು. ಅಂದು ರಾತ್ರಿ ಅಯೋಧ್ಯೆಯಿಂದ ಹೈದರಾಬಾದ್ಗೆ ಹಿಂದಿರುಗಲಾಗುವುದು. ಇಡೀ ರಾತ್ರಿ ಪ್ರಯಾಣ ನಡೆಯುತ್ತೆ. 8ನೇ ದಿನ ವಿಜಯನಗರಂ, ದುವ್ವಾಡ, ತುನಿ, ರಾಜಮಂಡ್ರಿ, ಯಲ್ಲೂರು, ವಿಜಯವಾಡ, ಖಮ್ಮಂ, ವಾರಂಗಲ್, ಕಾಜಿಪೇಟ್ ಮೂಲಕ ಸಿಕಂದರಾಬಾದ್ ತಲುಪುವ ಮೂಲಕ ಪ್ರವಾಸ ಕೊನೆಗೊಳ್ಳುತ್ತದೆ. ಪ್ರಯಾಣಿಸಲು ಬಯಸುವ ವಯಸ್ಕರಿಗೆ 22,635 ರೂಪಾಯಿ ನಿಗದಿಪಡಿಸಲಾಗಿದೆ. 5ರಿಂದ 11 ವರ್ಷದ ಮಕ್ಕಳು ಪ್ರಯಾಣಿಸುವುದಾದರೆ 21,740 ರೂಪಾಯಿ ಪಾವತಿಸಬೇಕಾಗುತ್ತದೆ. ಸ್ಟ್ಯಾಂಡರ್ಡ್ 3AC ಯಲ್ಲಿ 31,145 ರೂಪಾಯಿ, ಇನ್ ಸ್ಟ್ಯಾಂಡರ್ಡ್ 3AC ಪ್ರಯಾಣಿಸುವ 5ರಿಂದ 11 ವರ್ಷದವರಿಗೆ 30,095 ರೂಪಾಯಿ ಪಾವತಿಸಬೇಕಾಗುತ್ತದೆ ಎಂದು ರೈಲ್ವೆ ಇಲಾಖೆ ಉಲ್ಲೇಖಿಸಿದೆ. ಪ್ರಯಾಣಿಕರಿಗೆ ಪ್ರಯಾಣ ವಿಮೆ ಒದಗಿಸಲಾಗುತ್ತದೆ. ಈ ಪ್ರವಾಸವು ಜನವರಿ 20ರಂದು ಆರಂಭವಾಗುತ್ತದೆ. ಪುರಾಣಗಳ ಪ್ರಕಾರ ಮಹಾಕುಂಭ ಮೇಳ ಎಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತ್ರಿಯ ಕೈಯಲ್ಲಿ ಹೊರಹೊಮ್ಮಿದ್ದ ಅಮರತ್ವದ ಮಡಕೆಯನ್ನ ಉಲ್ಲೇಖಿಸಲಾಗಿದೆ. ಕುಂಭ ಪದದ ಅರ್ಥ ಮಡಕೆ ಎಂಬುದಾಗಿ. ಮತ್ತೊಂದು ದಂತಕಥೆ ಪ್ರಕಾರ ದೇವರು ಮತ್ತು ರಾಕ್ಷಸರ ನಡುವಿನ ಹೋರಾಟದ ಸಮಯದಲ್ಲಿ 4 ಸ್ಥಳಗಳಲ್ಲಿ ಅಮೃತ ಮಡಿಕೆ ಬಿದ್ದಿತ್ತು. ಈ ಸ್ಥಳವನ್ನ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್ ಆಗಿದ್ದು, ಅಂದಿನಿಂದ ಇವು ತೀರ್ಥಯಾತ್ರೆಯಾಗಿ ಪವಿತ್ರ ಸ್ಥಳಗಳಾಗಿವೆ. ಆಧ್ಯಾತ್ಮಿಕ ಮೋಕ್ಷಗಳನ್ನು ಆಚರಿಸಲು ಕುಂಭಮೇಳ ನಡೆಸಲಾಗುತ್ತದೆ ಎಂದು ಹೇಳಲಾಗಿದೆ.
ಇನ್ನು ಕುಂಭಮೇಳವನ್ನು ಪ್ರತಿ 3 ವರ್ಷಗಳಿಗೊಮ್ಮೆ, ಅರ್ಧ ಕುಂಭಮೇಳವನ್ನು ಪ್ರತಿ 6 ವರ್ಷಗಳಿಗೊಮ್ಮೆ ಮತ್ತು ಮಹಾ ಕುಂಭಮೇಳವನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. 2013ರಲ್ಲಿ ಕೊನೆಯ ಮಹಾ ಕುಂಭಮೇಳವನ್ನು ಆಯೋಜಿಸಲಾಗಿತ್ತು. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಹಿಂದೂ ಧರ್ಮದ ಅನಾದಿ ಕಾಲದಿಂದಲೂ ಮಹತ್ವವಾಗಿದೆ. ಆದರೆ ಮಹಾಕುಂಭದ ಸಮಯದಲ್ಲಿ ಪವಿತ್ರ ರಾಜ ಸ್ನಾನವನ್ನ ತೆಗೆದುಕೊಳ್ಳುವುದರಿಂದ ವ್ಯಕ್ತಿಯು ದೈಹಿಕ ಮಾತ್ರವಲ್ಲದೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧಿಯನ್ನ ಪಡೆಯುತ್ತಾನೆ. ಕುಂಭದ ಸಮಯದಲ್ಲಿ ಗಂಗಾ, ಯಮುನಾ, ಗೋದಾವರಿ ಮತ್ತು ಶಿಪ್ರಾ ಮುಂತಾದ ಪವಿತ್ರ ನದಿಗಳ ನೀರು ಅಮೃತದಂತೆ ಶುದ್ಧವಾಗಿರುತ್ತದೆ ಎಂದು ನಂಬಲಾಗಿದೆ. ಕುಂಭ ಮೇಳದ ಸಮಯದಲ್ಲಿ ಪವಿತ್ರ ದಿನಗಳಲ್ಲಿ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ. ಲಕ್ಷಾಂತರ ಮಂದಿ ಭಾಗವಹಿಸುವ ಕುಂಭ ಮೇಳದಲ್ಲಿ ನಾಗ ಸಾಧುಗಳು ಕಾಣಿಸುವುದು ವಿಶೇಷ. ಪುಣ್ಯ ಹುಣ್ಣಿಮೆ ದಿನದಿಂದ ಕುಂಭಮೇಳ ಆರಂಭವಾಗುತ್ತದೆ. ಫೆಬ್ರವರಿ 26ರ ಮಹಾಶಿವರಾತ್ರಿ ದಿನಕ್ಕೆ ಕುಂಭಮೇಳ ಮುಕ್ತಾಯವಾಗುತ್ತದೆ. ಕುಂಭಮೇಳಕ್ಕೆ ವಿಶ್ವದಲ್ಲಿ ನಡೆಯುವ ಅತಿ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಉತ್ಸವ ಎಂಬ ಹೆಸರೂ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.